ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ತರಕಾರಿ ಅವರು ಬಂದಿದ್ರು ಮನೆಗೆ. ಸೊ ತರಕಾರಿ ಎಲ್ಲ ತಕೊಂಡು ಆಮೇಲೆ ಜೋಳ ಕೂಡ ಇತ್ತು ಅವರಲ್ಲಿ, ಅದು ಕೂಡ ತೆಗೆದುಕೊಂಡು ನಾನು ಬೇಯಲಿಕ್ಕೆಲ್ಲ ಇಟ್ಟಿದ್ದೇನೆ. ಜೋಳ ಬೆಂದ ಮೇಲೆ ಅದಕ್ಕೆ ಚಿನ್ನು ಮೆಣಸಿನ ಹುಡಿ, ಉಪ್ಪಿನ ಹುಡಿ, ಲೆಮನ್ ರಸ ಇದರ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಹಚ್ಚಿಕೊಂಡು ತಿಂತಿದ್ದಾಳೆ. ನಮ್ಮೆಲ್ಲರಿಗೂ ಕೂಡ ಮಾಡಿ ಕೊಟ್ಲು. ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಚಿನ್ನು ಎಲ್ಲ ಜ್ಯೂಸ್ ಎಲ್ಲ ಮಾಡ್ತಾ ಇದ್ದಾಳೆ. ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ಲಿಕ್ವಿಡ್ ಅಂಶವನ್ನು ಸೇವಿಸಬೇಕು. ಅವಳು ಜ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಸೊ ನಮಗೆಲ್ಲ ಮಾಡಿ ಕೊಡ್ತಾ ಇದ್ದಾಳೆ. ಕರ್ಬೂಜ ಹಣ್ಣು ಕೂಡ ತಂದಿದ್ದಾರೆ, ಹಾಗೆ ಅದು ಕೂಡ ಉಂಟು. ಇನ್ನು ಅದನ್ನು ನಾಳೆ ಮಾಡಬೇಕು. ಇವತ್ತು ವಾಟರ್ ಮೆಲನ್ ಮಾಡುವ ಅಂತೇಳಿ. ಹಾಗೆ ನಾವು ಡೈಲಿ ಒಂದೊಂದು ವೆರೈಟಿ ಜ್ಯೂಸ್ ಮಾಡಿ ಕುಡಿತೇವೆ. ಕರ್ಬೂಜ ಹಣ್ಣು ಕೂಡ ಉಂಟು, ಮಸ್ಕ್ ಮೆಲನ್, ಅದನ್ನು ನಾಳೆ ಮಾಡುವ ಅಂತ ಹೇಳಿದ್ವಿ. ಅದನ್ನು ಮಾಡ್ತೇನೆ ಹೇಳಿದ್ಲು, ನಾನು ಇದು ಮಾಡಿ ಹೇಳಿದೆ. ಅವಳು ಜ್ಯೂಸ್ ಎಲ್ಲ ಒಳ್ಳೆ ಮಾಡ್ತಾಳೆ. ಹಾಗೆ ನೋಡಿ, ಜೋಳ ತಿಂದಾಯ್ತು, ಇಲ್ಲಿ ಜ್ಯೂಸ್ ಮಾಡುದು. ನೋಡಿ ಫ್ರೆಂಡ್ಸ್, ಮೊಟ್ಟೆಯನ್ನು ನಾವು ಬಾಯ್ಲ್ಡಿಗೆ ಇಡ್ತೇವಲ್ಲ, ಆಗ ಕಲ್ಲುಪ್ಪು ಹಾಕಬೇಕು. ನೋಡಿ, ನಾನು ಒಂದು 2 ಟೀ ಸ್ಪೂನ್ ಕಲ್ಲುಪ್ಪು ಹಾಕಿದ್ದೇನೆ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಬೇಗ ಬಾಯ್ಲ್ ಆಗ್ತದೆ. ನೋಡಿ, ಬಂಗುಡೆ ಬಂತು. ನಮ್ದು ಪದಾರ್ಥ ಆಲ್ರೆಡಿ ಆಗಿದೆ. ಇದು ಎಂತ ಚಿಕನ್ ಪದಾರ್ಥ ಮಾಡಿದ್ದೇನೆ. ಮತ್ತೆ ನಮ್ದು ಬಾಯ್ಲ್ಡ್ ರೈಸ್, ಇವತ್ತು ಗೀ ರೈಸ್ ಮಾಡಲಿಲ್ಲ, ಬಾಯ್ಲ್ಡ್ ರೈಸ್ ಮಾಡಿದ್ದು. ಆಮೇಲೆ ಬೀಟ್ರೂಟ್ ಮತ್ತೆ ಬಟಾಟೆ ಹಾಕಿ ಒಂದು ಪಲ್ಯ ಆಯ್ತು. ಸ್ವಲ್ಪ ಬೇಗ ಆಯ್ತು ಕೆಲಸ ಎಲ್ಲ. ಹಾಗೆ ಬಂಗುಡೆ ಹಸ್ಬೆಂಡಿಗೆ ತಕೊಂಡ್ರು. ನಮ್ಮ ಮೀನಿನವರು ಪರ್ಮನೆಂಟ್ ಮೀನಿನವ್ರು ಬರ್ತಾರಲ್ಲ, ಹಾಗೆ ಅವರು ಹೇಳಿದ್ರಂತೆ, ಸರ್ ಬಂಗುಡೆ ಉಂಟು ಬೋಡೆ ಅಂತ ಕೇಳಿದ್ರಂತೆ. ಮತ್ತೆ ಇವರು ಹೇಳ್ಬೇಕ ನನ್ನ ಗಂಡ, ಅವ್ರಿಗೆ ಮೀನಂದ್ರೆ ಜೀವದ ಗಂಟು, ಹೇಳುದು ಬೇಡ. ಅದು ಅವರಿಗೆ ಬಂಗುಡೆ ಎಲ್ಲ ಬಾರಿ ಇಷ್ಟ. ಹಾಗೆ ಮೂರು ಬಂಗುಡೆ ತಕೊಂಡ್ರು. ಈಗ ಮೀನಿಗೆಲ್ಲ ಬಾರಿ ಕಾಸ್ಟ್ಲಿ, ಮೀನ್ ಇಲ್ಲಲ್ಲ ಈಗ, ಹಾಗೆ ಮೀನಿಗೆಲ್ಲ ತುಂಬಾ ಕಾಸ್ಟ್ಲಿ ಈಗ. ಮೀನೆಲ್ಲ ಬಾರಿ ಕಮ್ಮಿ ಆಗಿದೆ. ಮೀನೆಲ್ಲ ಹೇಳಿದ್ರೆ ಎಲ್ಲ ಬೋಟ್ಗಳೆಲ್ಲ ಬಂದು ಸೈಡ್ ನಿಂತಿದೆ. ಮೀನು ಬಾರಿ ಕಮ್ಮಿ ಈಗ. ಕೆಲವು ದೋಣಿಯಲ್ಲಿ, ಸಣ್ಣ ನಾಡ ದೋಣಿಯಲ್ಲಿ ಹೋಗ್ತಾರಲ್ಲ, ಅದ್ರಲ್ಲಿ ಅವ್ರು ಸಿಗ್ತಾರೆ ನಮಗೆ ಬಂಗುಡೆ ಎಲ್ಲ. ಅದು ಓಡದ ಮೀನ್ ಅಂತ ಹೇಳಿದ್ರು. ಓಡದ ಮೀನ್ ಅಂತ ಹೇಳಿದ್ರೆ ಫ್ರೆಶ್ ಬರ್ತದೆ. ಈಗ ಮೀನೆಲ್ಲ ಒಳ್ಳೆ ಬರುದಿಲ್ಲ. ಹಾಗೆ ಅವರ ಟೆಂಪರ್ ಡ್ರೈವರ್, ನಮ್ಮ ಡ್ರೈವರ್ ಹೇಳಿದ್ರು, ಅದು ಓಡದ ಮೀನು ಒಳ್ಳೆ ಉಂಟು ಅಂತ ಹೇಳಿ. ಯಾಕೆಂತ ಈಗ ಮೀನೆಲ್ಲ ಒಳ್ಳೆ ಇಲ್ಲ ಅಂತ ಹೇಳ್ತಾರೆ, ಎಲ್ಲರಿಗೆ ಕಂಪ್ಲೇಂಟ್ ಉಂಟು. ಈಗ ಮೀನು ಇಲ್ಲದಾಗ ಚಿಕನ್ ರೇಟ್ ಜಾಸ್ತಿ ಆಗಿದೆ. ಹಾಗೆ ಚಿಕನ್ಗೆ ಎಷ್ಟು ನೀವು ಚಿಕನ್ ತಂದಿದ್ದಲ್ಲ? 395 ಜಾಸ್ತಿ ಆಗ್ತದೆ ರೇಟ್. ಅಲ್ಲಿ ಮಾಂಸ ಉಂಟಲ್ಲ, ಅದು ಸಪರೇಟ್ ಅದು ರೇಟ್ ಜಾಸ್ತಿ. ಅಲ್ಲ, ಫ್ರೆಶ್ ಮಾಡಿ ತರ್ತಾನೆ ಈಗ. ಸೂಪರ್ ಆಗಿ ಒಂದು ಫ್ರೈ ಮಾಡಿ ಸೂಪರ್ ಆಗಿ ಊಟ ಮಾಡಬಹುದು ಮಧ್ಯಾಹ್ನ. ಸೂಪರ್ ಜ್ಯೂಸ್ ಆಯ್ತು ನೋಡಿ ನಮ್ಮ ಚಿನ್ನದು. ಅವಳು ಯಾವಾಗಲೂ ಹಾಗೆ ಸೆಕೆಗಾಲಕ್ಕೆಲ್ಲ ಇನ್ನು ಐಟಮ್ ತರ್ಲಿಕ್ಕೆ ಹೇಳ್ತಾಳೆ, ಒಂದೊಂದು ಐಟಮ್ ಎಲ್ಲ ಜ್ಯೂಸ್ ಮಾಡಿ ನಮಗೆ ಕೊಡ್ತಾಳೆ. ನಮ್ಮ ಜ್ಯೂಸ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ, ಹೋದ ವರ್ಷ ಬಾರಿ ಫೇಮಸ್ ಆಗಿದ್ದಾರೆ. ಅವಳು ನೆಕ್ಸ್ಟ್ ಅವಳಿಗೆ ಏನು ಜ್ಯೂಸ್ ಅಂಗಡಿ ಇಟ್ಟು ಕೊಡುದು. ಹೋದ ವರ್ಷ ಬಾರಿ ಇದಾಗಿದೆ, ವೈರಲ್ ಆಗಿದೆ ಅವಳ ಜ್ಯೂಸ್. ಹಾಗೆ ಈ ವರ್ಷ ಕೂಡ ಚಿನ್ನುವಿನ ಪಪ್ಪಾಯಿ ಜ್ಯೂಸ್ ಬಾರಿ ವೈರಲ್ ಆಗಿದೆ. ಹಾಗೆ ನೋಡಿ, ಅಕ್ಕ ಬಾರಿ ಪ್ರೀತಿಯಿಂದ ತಂಗಿಗೆ ಫ್ರೆಂಚ್ ಕಟ್ಟಿದ್ದಾಳೆ. ಬೆಳಿಗ್ಗೆ ಒಂದೊಂದು ಹೇರ್ ಸ್ಟೈಲ್ ಕಟ್ತಾ ಇದ್ದಾಳೆ ತಂಗಿಗೆ. ಅಲ್ಲಿ ಒಬ್ಬರು ಪರಾರಿ ಆದ. ಸೂಪರ್ ಸೂಪರ್. ಬಂದಾಗ ನಿಮಗೆ ಜ್ಯೂಸ್ ಬೇಕೇ? ಜ್ಯೂಸ್ ಕುಡಿತೀರಿ? ವಾಟರ್ ಮೆಲನ್ ಜ್ಯೂಸ್. ಇವ್ರಿಗೆ ಬಂದು ಎಂಗೇಜ್ ಆಗಿದ್ದಾರೆ ಮೀನಿಗೆ. ಕುಡೀರಿ, ಜ್ಯೂಸ್ ಕುಡೀರಿ. ನಮ್ಮ ಮಗಳು ನೋಡಿ, ಸಂಡೆ ಎಲ್ಲ ರಜೆಯಲ್ಲಿರುವಾಗ ಅವಳಿಗೆ ಒರೆಸ್ಲಿಕ್ಕೆ ಡ್ಯೂಟಿ, ಇಲ್ಲದ್ರೆ ಅಕ್ಕನಿಗೆ. ಚಂದ ಒರೆಸ್ತಾಳೆ ನೋಡಿ, ಚಂದ ಅಭ್ಯಾಸ ಉಂಟಲ್ಲ, ಅಭ್ಯಾಸ ಮಾಡಿಸಿದ್ದೇವೆ ಒರೆಸಿಕೊಂಡಲ್ಲ. ಒರೆಸ್ಲಿಕ್ಕೆಲ್ಲ ಅಭ್ಯಾಸ ಎಲ್ಲ ಮಾಡಿಸಿದ್ದೇವೆ ನಮ್ಮ ಮಕ್ಕಳಿಗೆ. ನೋಡಿ ಚಂದ ಒರೆಸ್ತಾಳೆ ನೋಡಿ. ನೋಡಿ ಒಬ್ರು ಹೊರಟು ರೆಡಿ ಆಗ್ತಿದ್ದಾರೆ ಈಗ. ರೆಡಿ ಆಗೋದು ನೋಡಿ. ಈಗ ನಾವು ಮೊಟ್ಟೆಯನ್ನು ತಿನ್ನಲಿಕ್ಕೆ ಇರಲಿಲ್ಲ, ಹಾಗೆ ಮೊಟ್ಟೆ ಸಿಪ್ಪೆ ಬಿಡಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಕೆಲಸ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಆಯ್ತು. ಬೆಡ್ಶೀಟ್ ಮಕ್ಕಳದು, ನಮ್ಮದು ತುಂಬಾ ಬಟ್ಟೆ ಇತ್ತು. ತುಂಬಾ ಅಂತ ಹೇಳಿದ್ರೆ 2 ಹೊತ್ತು ಸ್ನಾನ ಮಾಡ್ತೇವಲ್ಲ ನಾವು,
ಹಾಗೆ ಬೆಳಿಗ್ಗೆ ಎಲ್ಲರದೊಮ್ಮೆ ಆಗ್ತದೆ ಸ್ನಾನ ಮಾಡಿ, ಪುನಃ ಸಂಜೆ ಮಾಡ್ತೇನೆ. ಹಾಗೆ ನಮ್ಗೆ ಬಟ್ಟೆ ತುಂಬಾ ರಾಶಿ. ಹಾಗೆ ವಾಷಿಂಗ್ ಮಿಷನ್ ಅಲ್ಲಿ ಒಂದು ಬಟ್ಟೆ ವಾಶ್ ಮಾಡಿ ಆಯ್ತು. ಮತ್ತೆ ನನ್ನ ಮಗಳ ವೈಟ್ ಕೋಟ್ ಅದೆಲ್ಲ ಉಂಟಲ್ಲ, ಅದೆಲ್ಲ ಕಲ್ಲಲ್ಲೆಲ್ಲ ತೊಳೆದು ಅದನ್ನು ನಾವು ವಾಷಿಂಗ್ ಮಿಷನ್ಗೆ ಹಾಕುದಿಲ್ಲ. ವೈಟ್ ಕೋಟನ್ನೆಲ್ಲ ನಮ್ಮ ಡಾಕ್ಟರ್ ಕೋಟನ್ನು ಅದೆಲ್ಲ ಹ್ಯಾಂಡ್ ವಾಶ್ ಮಾಡುದು. ಆಮೇಲೆ ನಂದು ಹೊಸ ಹೊಸ ನೈಟ್ ಇತ್ತು, ಅದನ್ನು ಕೂಡ ವಾಶ್ ಮಾಡಿ ಆಯ್ತು. ಮತ್ತೆ ಬೆಡ್ಶೀಟ್ ಅಂತ ಹೇಳಿದ್ರೆ ಮಕ್ಕಳದು ತೆಗ್ದೆ ಇವತ್ತು. ಸಂಡೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡುದು. ಅದು ಎಷ್ಟು ಕಷ್ಟ ಅದು ತೊಂದ್ರೆ ಇಲ್ಲ, ಎಲ್ಲ ಸೇರಿ ಮಾಡ್ತೇವೆ ಆ ಕೆಲಸ. ಹಾಗೆ ರೆಡಿ ಎಂತ ರೆಡಿ ರೆಡಿ ಇದು ಮುಟ್ಟೆ ನೋಡಿ. ಇನ್ನು ಬೆಳಿಗ್ಗೆ ಜೋಳ ತಿಂದಾಯ್ತು ನಾವು. ನೋಡಿ ನಾವು ಜೋಳ ತಿಂದ್ವಿ ಬೆಳಿಗ್ಗೆ. ಚಿನ್ನ ಹೇಳಿದೆ ಅಲ್ಲ ನಾನು, ಜೋಳ ಎಲ್ಲ ಅವಳೆ ಬಾಯ್ಲ್ ಮಾಡಿದ್ವಿ. ಪಾಪ ಕೆಲಸ ಮಾಡ್ತಾಳೆ. ತೋರಿಸಾಗ ಒಣೆಂಡಲ್ಲಿ ಚಿನ್ನು ಇವರೇ ಈಗ ನಲವರಿಸ್ತಿದ್ದಾರೆ. ಬೆಳಿಗ್ಗೆಯಿಂದ ಬಿಸಿ ಇದ್ದಾರೆ. ಆಮೇಲೆ ಬೆಳಿಗ್ಗೆದೆಲ್ಲ ಕೆಲಸ ಎಲ್ಲ ಆಯ್ತು ಬೇಗ ಬೇಗ. ಹಾಗೆ ನಾನೀಗ ಕಿಚನ್ಗೆ ಬಂದಿದ್ದೇನೆ. ಇದು ಆಯ್ತು ಬೇಳೆ ಇಲ್ಲ, ಬೆಳಿಗ್ಗೆಯಿಂದೆಲ್ಲ ಬಿದ್ದು ಆಯ್ತು. ಚಿಕನ್ ಪದಾರ್ಥ ಆಯ್ತು ಬೆಳಿಗ್ಗೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತೆ ಬೆಡ್ಶೀಟ್ ನನ್ನ ಹಸ್ಬೆಂಡ್ ಹೋಗಿದ್ರು. ಅದು ನನಗೆ ಭಾರ ಆಗುದಿಲ್ಲ, ಯಾಕಂದ್ರೆ ಸಿಸರಿನ್ ಡೆಲಿವರಿ ಆಗ್ತದಲ್ಲ 2 ಮಕ್ಕಳಿದ್ದು. ಹಾಗೆ ವೇಟ್ ಇದೆಲ್ಲ ಜಾಸ್ತಿ ಮಾಡ್ಲಿಕ್ಕೆ ಹೋಗುದಿಲ್ಲ, ವೇಟ್ ಇದೆಲ್ಲ ಅವರೇ ಮಾಡುದು. ಮತ್ತೆ ತುಂಬಾ ಬಟ್ಟೆ ಎಲ್ಲ ಹ್ಯಾಂಡ್ ವಾಶ್ ಬಟ್ಟೆ ಇತ್ತು, ಹ್ಯಾಂಡ್ ವಾಶ್ ಇದೆಲ್ಲ ಮಾಡಿ ಒಣಗಿಸಿ ಆಮೇಲೆ ಪದಾರ್ಥ ಕೂಡ ಮಾಡಿದೆ ನೋಡಿ. ಚಿಕನ್ ಪದಾರ್ಥ ಆಯ್ತು. ಆಮೇಲೆ ಇದು ಎಂತ ಬಂಗುಡೆ ನೋಡಿ, ಬಂಗುಡೆ ಮಸಾಲೆ ಹಚ್ಚಿಟ್ಟಿದ್ದೇನೆ. ಚಿಕನ್ ಪದಾರ್ಥ ನೀವು ಆಲ್ರೆಡಿ ನಾನು ನೋಡಿದ್ದೀರಿ ವಿಡಿಯೋದಲ್ಲಿ. ನಾನು ಪದಾರ್ಥ ಮಾಡಿದ ನಂದು ರೆಸಿಪಿ ಹಾಕಿದ್ದೇನೆ. ಅದು ನಾನು ಇವತ್ತು ಮಾಡ್ಲಿಲ್ಲ, ಅಂದ್ರೆ ಚಿಕನ್ ಪದಾರ್ಥ ಮಾಡಿದ್ದೇನೆ, ಅದ್ರ ವಿಡಿಯೋ ಮಾಡ್ಲಿಲ್ಲ. ಆಲ್ರೆಡಿ ರೆಸಿಪಿ ನೀವು ನೋಡಿರ್ಬೋದು, ನೋಡಿದವರು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಹಾಗೆ ನೋಡಿ ಬಂಗುಡೆ ಸಿಕ್ಕಿದೆ, ಅದನ್ನು ಕೂಡ ಮಸಾಲೆ ಹಚ್ಚಿ ಅದು ಫ್ರೈ ಮಾಡ್ಲಿಕ್ಕೆ ಉಂಟು. ಆಮೇಲೆ ಜೋಳ ಎಲ್ಲ ತಿಂದಾಯ್ತು ನಮ್ಮದು. ಯಾಕಂತ ಹೇಳಿದ್ರೆ ಎನರ್ಜಿ ಬೇಕಲ್ಲ ಕೆಲಸ ಮಾಡ್ಲಿಕ್ಕೆ ಸಹ. ಹಾಗೆ ಜೋಳ ಆಯ್ತು, ಜೋಳ ತಂದದ್ದು. ಹಾಗೆ ಜೋಳ ಕೂಡ ಚಿನ್ನು ಬೇಯಿಸಿದ್ಲು ಉಪ್ಪಲ್ಲಿ ಹಾಕಿ. ಮತ್ತೆ ಅವಳು ಚಂದ ಮಾಡಿ ಕೊಟ್ಟಿದ್ದಾಳೆ. ಅವಳು ಅಂದ್ರೆ ಅದನ್ನೆಲ್ಲ ಲೆಮನ್ ಮತ್ತೆ ಮೆಣಸಿನ ಹುಡಿ ಉಪ್ಪಿನ ಹುಡಿ ಎಲ್ಲ ಹಾಕಿ ಅದನ್ನ ಚಂದ ಪೇಸ್ಟ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ತಾಳೆ. ಸೂಪರ್ ಆಗ್ತದೆ, ಅದು ತಿಂದೆವು. ಆಮೇಲೆ ವಾಟರ್ ಮೆಲನ್ ಜ್ಯೂಸ್ ಮಾಡಿ ಕೊಟ್ಲು. ಹೊಟ್ಟೆ ಗಟ್ಟಿ ಉಂಟು, ಈಗ ಹಸಿವು ಆಗುದಿಲ್ಲ ಯಾರಿಗೆ ಕೂಡ. ಹಾಗೆ ಚಿನ್ನನೆಲ್ಲ ಒರೆಸ್ತಿದ್ದಾಳೆ, ಹಸಿವು ಆಗುದಿಲ್ಲ. ಹಾಗೆ ಈಗ ಒಂದು ಮೊಟ್ಟೆ ತಿನ್ನುವ ಅಂತೀವಿ. ಇದು ಫ್ರೆಂಡ್ಸ್ ಕಿಚನ್ ಅಲ್ಲಿ ನಂದೊಂದು ಟಿಪ್ಸ್ ನೋಡಿ. ಮೊಟ್ಟೆಯನ್ನು ನಾವು ಯಾವ ರೀತಿಯಲ್ಲಿ ಭಾಗಗಳನ್ನು ಮಾಡುದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇವೆ ನಿಮಗೆ ನೋಡಿ. ಇದು ನೋಡಿ ಥ್ರೆಡ್ ಅಂದ್ರೆ ನೂಲು. ನೀವು ಚೂರಿಯಲ್ಲೆಲ್ಲ ಕಟ್ಟಿಂಗ್ ಮಾಡ್ಬೇಕು ಹೇಳಿಲ್ಲ, ಈ ರೀತಿ ಥ್ರೆಡ್ ಅಲ್ಲಿ ಮಾಡ್ಬೋದು ನೋಡಿ. ಗಟ್ಟಿ ಇಟ್ಕೊಳ್ಬೇಕು ಮಾತ್ರ ನೂಲನ್ನು, ಲೂಸ್ ಬಿಡಬೇಡಿ. ಲೂಸ್ ಬಿಟ್ಟರೆ ನಮ್ಮ ಮೊಟ್ಟೆ ಕೆಳಗೆ ಬೀಳ್ತದೆ. ಹೀಗೆ ಗಟ್ಟಿ ಇಟ್ಕೊಳ್ಬೇಕು ನೋಡಿ. ಇಟ್ಟಿದ್ದಾರಲ್ಲ ಹೀಗೆ. ಮತ್ತೆ ನೀವು ಲೂಸ್ ಆಗಿ ಬಚ್ಚಿದಂತ ಕೈ ಬಿಟ್ರೆ ಮೊಟ್ಟೆ ಗೋವಿಂದ. ಹಾಗೆ ನೋಡಿ ಹೀಗೆ ಗಟ್ಟಿ ಇಟ್ಕೊಳ್ಬೇಕು ಮೊಟ್ಟೆಯನ್ನು. ನೋಡಿ ಎಷ್ಟು ಚಂದ ಆಗ್ತದೆ. ಇದು ತುಂಬಾ ಮಂದಿಗೆ ತಿನ್ಬಹುದು ಮನೆಯಲ್ಲಿ ಹೆಚ್ಚು ಜನ ಇದ್ರೆ. ಮನೆಯಲ್ಲಿ ತುಂಬಾ ಜನ ಇದ್ರೆ ಕೆಲವರಿಗೆ ಮೊಟ್ಟೆ ಸಿಗುದಿಲ್ಲ, ಜಗಳ ಆಗ್ತದೆ ಮನೆಯಲ್ಲಿ ಎಲ್ಲ. ಹಾಗೆ ನಿಮಗೆ ಈ ರೀತಿ ಮಾಡಿ, ಇದು ಒಳ್ಳೆಯ ಒಂದು ಟ್ರಿಕ್ಸ್ ಇದು ಕಿಚನ್ ಅಲ್ಲಿ. ಹಾಗೂ ಟಿಪ್ಸ್ ಕೂಡ ನೋಡಿ. ಈಗ ಸಣ್ಣ ಸಣ್ಣ ಪೀಸ್ ಮಾಡಿದೆಯಾ ನಾವು, ಎಷ್ಟು ಚಂದ ಕಾಣ್ತದೆ ನೋಡಿ. ಚೂರಿಯಲ್ಲೆಲ್ಲ ಮಾಡಿದ್ರೆ ಅದರ ಇದೆಲ್ಲ ಹೋಗ್ತದೆ ನೋಡಿ ಫ್ರೆಂಡ್ಸ್. ನೋಡ್ಲಿಕ್ಕೆ ಆಸಮ್ ಆಗಿ ಉಂಟು ನೋಡಿ. ಇದಕ್ಕೆ ಸ್ವಲ್ಪ ಇನ್ನು ಸ್ಪ್ರೆಡ್ ಮಾಡುವ ಉಪ್ಪನ್ನು, ಉಪ್ಪಿನ ಹುಡಿ ನೋಡಿ. ಉಪ್ಪಿನ ಹುಡಿ ಹಾಕುವ. ಆಮೇಲೆ ಇದರ ಮೇಲೆ ಸ್ವಲ್ಪ ಪೆಪ್ಪರ್ ಹುಡಿ ಹಾಕುವ. ಅದೆಲ್ಲ ಮನೆಯಲ್ಲೇ ಮಾಡಿದ ಪೆಪ್ಪರ್ ಹುಡಿ. ಇದು ನೋಡಿ ಫ್ರೆಂಡ್ಸ್, ನಾವು ನೋಡಿ ಪೆಪ್ಪರ್ ಹುಡಿಯನ್ನು ಮನೆಯಲ್ಲೇ ಮಾಡಿದ್ದು. ಪೆಪ್ಪರ್ ಹುಡಿ ಅಂತ ಹೇಳಿದ್ರೆ ಹಸಿ ಪೆಪ್ಪರ್ ಅಲ್ಲ, ಒಳ್ಳೆ ರೋಸ್ಟ್ ಆಗಿರ್ಬೇಕು ಪೆಪ್ಪರ್ ಕಾಳುಗಳು. ಅದನ್ನು ನಾವು ಒಂದು ಬಣಲೆಯಲ್ಲಿ ಎಣ್ಣೆ ಹಾಕದೆ ಜಸ್ಟ್ ಫ್ರೈ ಮಾಡಿ ಹುಡಿ ಮಾಡಿ ಇಟ್ಟಂತ ಪೌಡರ್, ಇದು ಪೆಪ್ಪರ್ ಪೌಡರ್. ಇದೆಲ್ಲದಕ್ಕೆ ಯೂಸ್ ಮಾಡ್ತೇವೆ. ಕೆಲವೊಮ್ಮೆ ಶೀತಕ್ಕೆ ಬೆಲ್ಲದೊಟ್ಟಿಗೆ ಹಾಕಿ ಕಷಾಯ ಮಾಡ್ತೇವೆ ಇದನ್ನು. ಆಮೇಲೆ ಇಂಥದಕ್ಕೆಲ್ಲ ಉಪಯೋಗ ಮಾಡ್ತೇವೆ ಅಲ್ಲ. ಎಸ್ ಹಾಗೆ ಊಟ ಆಗ್ಲಿಲ್ಲ ನಮ್ದು. ಹಾಗೆ ನೋಡ ನಾವು ತಿನ್ನುವ. ತಿನ್ನೀಗ ಒಳ್ಳೆ ಆಗ್ತದೆ ಇದು, ಹೆಲ್ತಿಗೆ ಬೆಸ್ಟ್. ಇವತ್ತು ನಾವೆಲ್ಲ ಪ್ರೋಟೀನ್ ಇರುವಂತದ್ದೇ ತಿಂದಿದ್ದೇವೆ. ಜೋಳ, ಬಚ್ಚಂಗಾಯಿ ಅದು ಹೇಳಿದ್ರಲ್ಲ. ಆಮೇಲೆ ಇದು ಬಾಯ್ಲ್ಡ್ ಎಗ್, ಇದನ್ನ ನಾವು ಹೆಚ್ಚಾಗಿ ಡೈಲಿ ತಿಂತಾ ಇರ್ತೇವೆ. ಯಾಕೆಂದ್ರೆ ನಾನು ಹಾಲು ಕುಡಿಯುವುದಿಲ್ಲ, ಹಾಗೆ ಇದ್ರಲ್ಲೆಲ್ಲ ಪ್ರೋಟೀನ್ ಇರ್ತದಲ್ಲ. ಎಂತ ಗೊತ್ತುಂಟು, ಇವತ್ತು ತುಂಬಾ ಸೆಕೆ
ಸೆಕೆ ಸೆಕೆ ಶುರುವಾಗಿದೆ. ಹಾಗೆ ನೋಡಿ ಕೂದಲನ್ನೆಲ್ಲ ಹೀಗೆ ಕಟ್ಟಬೇಕು ಮನೆಯಲ್ಲಿ ಕೆಲಸ ಮಾಡುವಾಗ. ಹೀಗೆ ಫುಲ್ ಫೋಲ್ಡ್ ಮಾಡಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ. ಎಣ್ಣೆ ಹಾಕಿ ಹೀಗೆ ಮೇಲೆ ಕ್ಲಿಪ್ ಹಾಕಿದ್ದೇನೆ ನೋಡಿ. ಮಕ್ಕಳಿಗೆಲ್ಲ ತಲೆಗೆ ಎಣ್ಣೆ ಹಾಕಿದ್ದೇನೆ ನೋಡಿ. ಹಸ್ಬೆಂಡ್ ಎಲ್ಲರಿಗೆ ಕೂಡ ಎಣ್ಣೆ ಹಾಕ್ತಾರೆ. ಮಕ್ಳು ಹಾಕೋದು ಇಷ್ಟ ಆಗ್ತಾರೆ. ಮಕ್ಳು ನಿಮ್ಗೆ ಗೊತ್ತುಂಟಲ್ಲ, ಇಷ್ಟು ಚೂರು ತೆಗಿತಾರೆ ಮಕ್ಳು, ಇಷ್ಟು ಚೂರು ತೆಗಿತಾರೆ. ಹೀಗೆ ಮಾಡಿದ್ರು ಮುಗೀತು. ಅದಕ್ಕೆ ನಾವು ಬಿಡುದಿಲ್ಲ, ನಾವು ಸರಿ ಅದರ ರೂಟಿಗೆ ಹೋಗ್ಬೇಕು. ಎಣ್ಣೆ ಹಾಕುದು ರೂಟಿಗೆ ಹೋಗ್ಬೇಕು. ಹಾಗೆ ಹಸ್ಬೆಂಡ್ ಎಲ್ಲ ಹಾಕಿದ್ರು. ನಾನು ಅಡಿಗೆ ಮಾಡ್ತಿದ್ದೆ. ಹಾಗೆ ಅವರ ಹತ್ರ ಹೇಳಿದೆ ಮಕ್ಕಳಿಗೆಲ್ಲ ಎಣ್ಣೆ ಹಾಕಿ ಅಂತೇಳಿ. ಹಾಗೆ ಒಳಗೆಲ್ಲ ಚಂದ ಮಾಡಿ ಬಿಜಿ 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 ಮಾಡಿದ್ದಾರೆ. ಒಳಗೆಲ್ಲ ಎಲ್ಲ ರೂಟಿಗೆ ಹೋಗ್ಬೇಕಲ್ಲ, ಹಾಗೆ ಬಿಜಿ ಬಿಜಿ ಮಾಡಿದ್ದಾರೆ ನೋಡಿ. ನಮಗೆ ಕೂಡ ಫುಲ್ ಎಣ್ಣೆ ಹಾಕಿದ್ದೀನಿ ನೋಡಿ. ಅವರೇ ಹಾಕಿದ್ದು ನನಗೆ ಕೂಡ. ಹಾಗೆ ಕೂದಲನೆಲ್ಲ ತುಂಬಾ ಸೆಕೆ ಉಂಟು. ಕೂದಲ ಮೇಲೆ ಫೋಲ್ಡ್ ಮಾಡಿ ಕಟ್ಟಿದ್ದೀನಿ ನೋಡಿ. ಬಂಗುಡೆಯನ್ನು ನೋಡಿ, ಇದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಹಾಗೆ ನಾನೊಂದು ಕಿಚನ್ ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ ಹೇಳ್ತಾ ಇದ್ದೇನೆ ನೋಡಿ. ನಾವು ಬಂಗುಡೆನ ಕಟ್ಸ್ ಮಾಡಲಿಲ್ಲ, ಇದು ದೊಡ್ಡ ಬಂಗುಡೆ. ಹಾಗೆ 2 ಭಾಗ ಮಾಡಿದ್ರು ಹಸ್ಬೆಂಡ್ ನಂದು. ಹೀಗೆ ನೋಡಿ 2 ಪೀಸ್ ಮಾಡಿ ತಂದ್ರು ನೋಡಿ. ಹೀಗೆ ಇದೊಂದು ಇಡೀ ಬಂಗುಡೆ ನೋಡಿ. ಇದು ಇಡೀ ಬಂಗುಡೆ, ಇದು ಇಷ್ಟು ದೊಡ್ಡ ಬಂಗುಡೆ ಸಿಕ್ಕಿದೆ ನಮ್ಗೆ. ಇದನ್ನು ಹೀಗೆ ಪೀಸ್ ಮಾಡ್ಬೇಕು ನೋಡಿ. ಫ್ರೈಗೆಲ್ಲ ಫ್ರೈ ಮಾಡ್ಲಿಕ್ಕೆ ಹೀಗೆ 2 ಭಾಗ ಮಾಡ್ಬೇಕು. ಕೆಲವರು ಎಂತ ಮಾಡ್ತಾರೆ ಗೊತ್ತಲ್ಲ, ದೊಡ್ಡ ಬಂಗುಡೆ ಅಂದ್ರೆ ಕಟ್ಸ್ಕೊಡ್ತಾರೆ ಒಂದು ಮಾರ್ಕ್ ಆಗಿ. ಏನು ಏನು ಹಾಗೆ ಕೊಡ್ತಾರಲ್ಲ, ಅದಕ್ಕೆ ಮೀನಿನ ಪರಿಮಳವಂತಲ್ಲ, ಅದಕ್ಕೆ ತಿಂದಾಯ್ತು. ಗಮ್ಮತ್ತು ತಿಂದು ಇಬ್ಬರಿಗೆ ಒಳ್ಳೆ ನಿದ್ದೆ. ಅವರಿಗೆ ಲೋಕ ಇಲ್ಲ. ಇವಳಿಗೆ ಕೂಡ, ದೊಡ್ಡವಳಿಗೆ ಕೂಡ ಒಳ್ಳೆ ಮಲಗಿದ್ದಾಳೆ. ಇವಳಿಗೆ ಈಗ ಸ್ಮೆಲ್ ಬಂತಲ್ಲ. ಹಾಗೆ ಈ ರೀತಿ ನೋಡಿ ಮಸಾಲೆ ಹಚ್ಚಿದ್ದೇನೆ. ಈ ರೀತಿ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗ್ತದೆ. ಹೀಗೆ ಭಾಗ ಮಾಡಿ ನೋಡಿ. ಹೀಗೆ ಗೊತ್ತಾಯ್ತಲ್ಲ ಕಡೆ. ಹೀಗೆ ನಡುವಲ್ಲ, ಅದು ಮೆಟ್ಟಗತ್ತಿ ಬೇಕು. ನಿಮ್ಮ ಇದು ಚೂರಿಯಲ್ಲೆಲ್ಲ ಆಗುದಿಲ್ಲ. ನಾವು ಮೆಟ್ಟಗತ್ತಿಯಲ್ಲಿ ಮಾಡುದು. ಮೆಟ್ಟಗತ್ತಿ ಅಂತ ಹೇಳಿ ಕೂತ್ಕೊಂಡು ಕೊಯ್ತಾವಲ್ಲ ಹೀಗೆ. ಚುಪ್ಪು ಮೆಟ್ಟಗತ್ತಿಯಲ್ಲಿ ಕೊಯ್ತಾವಲ್ಲ ಈಗ ಕೂತ್ಕೊಂಡು ಹೀಗೆ ಕೊಯ್ತೇವೆ, ಅದ್ರಲ್ಲಿ ಕೊಯ್ದರು. ಹೀಗೆ ಮಾಡಿದ್ರು ಉಂಟಲ್ಲ ತುಂಬಾ ಟೇಸ್ಟ್. ಮತ್ತೆ ಇದು ಜಾಸ್ತಿ ತಿನ್ನಿಗೆ ಸಿಗ್ತದೆ. ಮನೇಲಿ ಹೆಚ್ಚು ಜನ ಇದ್ರೆ ಅವ್ರಿಗೆ ಒಂದೊಂದು ಪೀಸ್ ಸಿಗ್ತದೆ ನೋಡಿ. ಹೀಗೆ ಇಡೀ ಬಂಗುಡ ನೀವು ಕಟ್ಸ್ತಾ ಇದ್ರೆ ಅದು ಒಬ್ಬರಿಗೆ ಕೊಡ್ಬೋದು. ಇದಾದ್ರೆ ನೋಡಿ ಇಬ್ಬರಿಗೂ ಕೂಡ ಶೇರ್ ಆಗ್ತದೆ. ಈಗ ಇಷ್ಟು ದೊಡ್ಡ ಪೀಸ್ ಸಿಗುದಿಲ್ವಾ ನೋಡಿ. ಹಾಗೆ ಯಾಕೆ ಮಸಾಲೆ ಎಲ್ಲ ಹಚ್ಚಿ ಆಯ್ತು. ಮಸಾಲೆ ಹಚ್ಚಿ ಒಳ್ಳೆ ರೀತಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಾನು. ಒಳ್ಳೆ ಮಸಾಲೆ ಎಳಿತದಲ್ಲ, ಇನ್ನು ಫ್ರೈ ಮಾಡುವ. ಇನ್ನು ನಮ್ಮದು ಸಣ್ಣ ರವೆಯಲ್ಲಿ ಫ್ರೈ ಮಾಡುದು. ಒಳ್ಳೆ ರೀತಿ ಫ್ರೈ ಮಾಡಿ ಪದಾರ್ಥ ಎಲ್ಲ ಆಗಿದೆ. ಇನ್ನು ಊಟ ಮಾಡುದು ಫ್ರೆಂಡ್ಸ್. ಮತ್ತೆ ಸಂಜೆ ಸಿಗ್ತೇನೆ ನಿಮ್ಗೆ ನೋಡಿ. ಇವರಿಗೆ ನೋಡಿ ಅವಳು ಬಂದಾಳೆ. ಒಳ್ಳೆ ನಿದ್ದೆಯಲ್ಲಿದ್ರು. ಅದೊಂದು ವಿಡಿಯೋ ಮಾಡಿದ್ದೇನೆ ಇವತ್ತು. ಹಾಗೆ ಫ್ರೆಂಡ್ಸ್, ಇವತ್ತು ಇನ್ನು ಇದನ್ನು ಮೀನೆಲ್ಲ ಫ್ರೈ ಮಾಡಿ ಮತ್ತೆ ನಿಮಗೆ ನಾನು ಸಂಜೆ ಸಿಗ್ತೇನೆ. ಇನ್ನು ಗಟ್ಟಿ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ. ಅಂದ್ರೆ ಬೆಳಿಗ್ಗೆಯಿಂದ 1 ನಿಮಿಷ ನಾವು ಕುತ್ಕೊಳ್ಳಿಲ್ಲ. ಕೆಲಸ ಮಾಡಿದೆ. ಯಾಕೆ ನೋಡಿ, ಬೆಡ್ಶೀಟ್ ಒಗೆಯುವುದು, ಮನೆಯಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ ಬೇಕಾದಷ್ಟು ಕೆಲಸ ಉಂಟು. ಹಾಗೆ ನಾವು ತುಂಬಾ ನೀಟ್ ಅಂಡ್ ಕ್ಲೀನ್. ಮೊದಲೇ ಮ್ಯಾಟ್ ಮತ್ತೆ ನೆಲ ಒರೆಸೋ ಡೋರ್ ಮ್ಯಾಟ್ ಎಲ್ಲ ಕ್ಲೀನ್ ಆಯ್ತು ನಮ್ದು. ಆಮೇಲೆ ಬೆಡ್ಶೀಟ್ ಎಲ್ಲ ಕ್ಲೀನ್ ಆಯ್ತು. ಬಟ್ಟೆ ಎಲ್ಲ ಆಯ್ತು. ಡೈಲಿ ಬಟ್ಟೆ ವಾಶ್ ಮಾಡಿದಿರ್ತದಲ್ಲ, ಆದ್ರೆ ಇದೆಲ್ಲ ಎಕ್ಸ್ಟ್ರಾ ನಮ್ದು ಬೆಡ್ಶೀಟ್ ಮತ್ತೆ ಡೋರ್ ಮ್ಯಾಟ್. ಸಂಡೇ ಅಂತೂ ಡೀಪ್ ಕ್ಲೀನಿಂಗ್ ಮನೆ ನಮ್ದು. ಇನ್ನು ಸಂಜೆ ಸಿಗ್ತೇನೆ ಫ್ರೆಂಡ್ಸ್ ನಿಮ್ಗೆ. ಸಂಜೆ ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಔಟ್ಸೈಡ್ ಎಲ್ಲ ಹೋಗ್ಲಿಕ್ಕೆ ಉಂಟು. ಮನೆಗೆ ಕೂಡ ಸ್ವಲ್ಪ ಥಿಂಗ್ಸ್ ಕೂಡ ಬೇಕು. ಮತ್ತೆ ನಮ್ಗೆ ರೀಲ್ಸಿಗಂತೂ ನಾವು ಔಟ್ಸೈಡೇ ಹೋಗುದು ಹೆಚ್ಚಾಗಿ. ನಮ್ಮ ತವದಲ್ಲಿ ಮೀನು ಫ್ರೈ ಆಗ್ತಾ ಉಂಟು. ನಾವು ಸಣ್ಣ ರವೆ ತೆಗೆಯೋದು. ಸಣ್ಣ ರವೆ ನಮಗೆ ತುಂಬ ಇಷ್ಟ ಆಗ್ತದೆ. ಅಕ್ಕಿ ಹುಡಿ ಕೂಡ ಉಂಟು. ಅಕ್ಕಿ ಹುಡಿ ಕೂಡ ಯೂಸ್ ಮಾಡ್ತೇವೆ, ಆದರೂ ರವೆ ಕೂಡ ಯೂಸ್ ಮಾಡ್ತೇವೆ ನಾವು. ಯಾರಿಗೆ ಕೂಡ ಇವತ್ತು ಹಸಿವೆ ಆಗುದಿಲ್ಲ. ಹೊಟ್ಟೆ ಗಟ್ಟಿ ಉಂಟಲ್ಲ. ಫ್ರೈ ಮಾಡಬೇಕಲ್ಲ ಎಲ್ಲರಿಗೆ. ಈಗ ಊಟಕ್ಕೆ ರೆಡಿ ಆಗ್ತಾ ಉಂಟು. ಈಗ ಮೀನು ಫ್ರೈ, ಬಿಸಿ ಬಿಸಿ ಮೀನು ಫ್ರೈ ಎಲ್ಲರಿಗೆ ಈಗ ಫ್ರೈ ಮಾಡ್ತಾ ಇದ್ದೇನೆ. ಓಕೆ, ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ ಮನೆ ಕೆಲಸ ಎಲ್ಲ ನಿಮಗೆ ತೋರಿಸಿದ್ದೇನೆ ನಮ್ಮ ವಿಡಿಯೋದಲ್ಲಿ. ನಾವು ಬೆಳಿಗ್ಗೆ ಏನ್ ಮಾಡಿದ್ದೇವೆ, ನಮ್ಮ ಚಟುವಟಿಕೆಗಳನ್ನೆಲ್ಲ ನಮ್ಮ ವಿಡಿಯೋದಲ್ಲಿ ತೋರಿಸಿ ಆಗಿದೆ ಫ್ರೆಂಡ್ಸ್. ಹಾಗೆ ಅದು ಕೂಡ ಹೇಳಿದ್ದೇನೆ, ನಿಮ್ಗೊಂದು ಮಾತು ಕೊಟ್ಟಿದ್ದೇನೆ. ಮಧ್ಯಾಹ್ನ ಊಟ ಆಗುವಾಗ, ಊಟ ಮಾಡೋ ಮೊದಲು ಹೇಳಿದ್ದೇನೆ ಸಂಜೆ ನಿಮಗೆ ಸಿಗ್ತೇನೆ ಅಂತೇಳಿ. ಹಾಗೆ ನೋಡಿ, ನಾನು ಕೊಟ್ಟ ಮಾತಿಗೆ ತಪ್ಪಲಿಲ್ಲ. ಹಾಗೆ ರೀಲ್ಸ್ ಎಲ್ಲ ಆಗಿ ನಮ್ದು ರೀಲ್ಸ್ ಮುಗಿಸಿ ಈಗ ನಾವು ನೋಡಿ ಇದೇ ಸ್ಟೈಲ್ ಅಲ್ಲಿ ಇದ್ದೇನೆ. ಮಾಡಿದ್ ನಾವು ಈಗೆಲ್ಲ ಮಾಡಿದ್ದೇನೆ. ಆಮೇಲೆ ಕುತ್ಕೊಳ್ಳಿ
ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅದನ್ನು ಈಗ. ತುಂಬಾ ಕಷ್ಟ ಇದೆ. ಅವರು ಕೂತ್ಕೊಂಡಿದ್ದಾರೆ ಅಂದ್ರೆ ಒಂದು ಕಾಲು ಹೀಗಿಟ್ಟು ತುಂಬಾ ಅಂದ್ರೆ ತುಂಬಾ ಟಫ್ ಅದು ಕಷ್ಟ ಅದು tight pant ಅಲ್ಲ, ಹಾಗೆ ಸ್ವಲ್ಪ ಕೂತ್ಕೊಂಡು tight ಇದೆ. ಪ್ಯಾಂಟ್ ಟೈಟ್ ಉಂಟು. ಮತ್ತೆ ಅವರಿಗೊಂದು ಮೈನ್ ಪ್ಲಸ್ ಪಾಯಿಂಟ್ ಅಂತಿದೆ ಅವರದ್ದು ಯೋಗ ಯೋಗ ಮಾಡ್ತಾ ಇದ್ರಲ್ಲ, ಹಾಗೆ ಸ್ವಲ್ಪ ಅವರಿಗೆ ಒಂಚೂರು ಆ ಒಂದು ಎಕ್ಸರ್ಸೈಸ್ ಗೊತ್ತುಂಟು. ಇದು ಕೂಡ ಒಂದು ಎಕ್ಸರ್ಸೈಸ್ ಇದ್ದಾಗೆ ಯೋಗ. ಆ ರೀತಿ ಅವರು ಈಗ ಕೂತ್ಕೊಂಡ್ರು. ಒಂದು ಕೂತ ಸ್ಟೈಲ್ ಅದು ನನಗೆ ತೋರಿಸ್ಲಿಕ್ಕೆ ಆಗುದಿಲ್ಲ. ನೀವು ನಮ್ಮ ರೀಲ್ಸ್ ಅಲ್ಲಿ ನೋಡಿ, ರೀಲ್ಸ್ ಅಲ್ಲಿ ಅಪ್ಲೋಡ್ ಆದ ಮೇಲೆ ನೀವು ನೋಡಿ ಆ ಸೀನ್ ಉಂಟಲ್ಲ, ತುಂಬಾ ಕಷ್ಟ ಉಂಟು. ಒಂದು ರೀಲ್ಸ್ ಮಾಡುದು ಹೇಳುದು ಫ್ರೆಂಡ್ಸ್, ಆದ್ರೆ ಇಂದಿನ ಕಷ್ಟ ತುಂಬಾನೇ ಕಷ್ಟ ಉಂಟು. ಯಾಕಂದ್ರೆ ಶೂಟಿಂಗ್ ಮಾಡುದು ಪಾಪ ನಮ್ಮ ಮಕ್ಕಳು, ಅವರಿಗೆ ಕೂಡ ಕಷ್ಟ ಉಂಟು. ಶೂಟಿಂಗ್ ಮಾಡುವ ಕ್ಯಾಮರಾಮ್ಯಾನ್ ಉಂಟಲ್ಲ, ಅವರು ಕೂಡ ಪಾಪ ಕರೆಕ್ಟ್ ಇರ್ಬೇಕು ನೋಡಿ, ಬಚ್ಚಿಗೊಂಡಲ್ಲಿ ಕೂತ್ಕೊಂಡಿದ್ದಾರೆ ಕ್ಯಾಮರಾಮನ್. ಅದು ಯಾಕೆ ಗೊತ್ತಲ್ಲ, ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ. ಅದಂತ ಹೇಳಿದ್ರೆ ಏನು ಪ್ರಾಕ್ಟೀಸ್ ಇಲ್ಲದೆ ಒಂದು ಸಾಂಗ್ ಅನ್ನು ಸೆಲೆಕ್ಟ್ ಮಾಡಿದ್ದು 5:30 ಗಂಟೆಗೆ. ಪ್ರಾಕ್ಟೀಸ್ ಇಲ್ಲ, ಅದು ಆನ್ ದ ಸ್ಪಾಟ್ ಮಾಡಿದ್ದು. ಮತ್ತೊಂದು ನಾವು ಫಿಲ್ಮ್ ಸ್ಟೈಲ್ ಅಲ್ಲಿ ಮಾಡಿದ್ದೇವೆ ನಾವು. ಹಾಗೆ ಸ್ವಲ್ಪ ಅದನ್ನು ನೋಡಿ ಫಿಲ್ಮ್ ಸ್ಟೈಲ್ ಅಲ್ಲಿ ಮಾಡಿದ್ದೇವೆ ನಾವು. ಹಾಗೆ ಸ್ವಲ್ಪ ನಮಗೆ ಟೈಮ್ ತಕೊಳ್ಳಿತ್ತು. ನಮ್ಗೆ ಪ್ರಾಕ್ಟೀಸ್ ಇಲ್ಲ, ನಾವು ಪ್ರಾಕ್ಟೀಸ್ ಮಾಡಿದ್ದು 5 ಗಂಟೆ ಸ್ಟಾರ್ಟ್ ಮಾಡಿದ್ದು, 6:30 ಆಯ್ತು ವಿದೌಟ್ ಪ್ರಾಕ್ಟೀಸ್. ಹಾಗೆ ಸ್ವಲ್ಪ ಲೇಟ್ ಆಯ್ತು. ಮತ್ತೆ ನೋಡಿ, ನನ್ನ ಎಲ್ಲರೂ ಕೇಳ್ತಿದ್ದೀರಿ, ಮೇಡಮ್ ನೀವು ಇಷ್ಟೆಲ್ಲ ಚಂದ ರೀಲ್ಸ್ ಮಾಡ್ತಿದ್ದೀರಿ, ಯಾರು ಕ್ಯಾಮರಾಮ್ಯಾನ್? ಹಾಗೆಲ್ಲ ತುಂಬಾ ನಮಗೆ ನಮ್ಮ ಕ್ಯಾಮರಾಮ್ಯಾನ್ ಒಂದು ಸ್ವೀಟಿ, ಮತ್ತೊಂದು ಚಿನ್ನು ಅಂತ ಇವರು ಅಸಿಸ್ಟೆಂಟ್, ನೋಡಿ ಅವರ ಅಸಿಸ್ಟೆಂಟ್ ನೋಡಿ ಇಬ್ರು, ಕೋದಂಡರಾಮ, ಒಂದು ಕೋದಂಡರಾಮ ಮತ್ತೊಂದು ರಾಮ. ನಮ್ಮ ಚಿನ್ನು ರಾಮ ಅಲ್ಲ, ಒಂದು ಕೋದಂಡರಾಮ ಮತ್ತೊಂದು ಲಕ್ಷ್ಮಣ ನೋಡಿ, ಇಬ್ರು ಇದ್ದಾರೆ. ಪಾಪ ಶೂಟಿಂಗ್ ಇಂದಿನಿಂದ ಶೂಟಿಂಗ್ ಕೂಡ ಅಂದ್ರೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇಂದಿನ ಶೂಟಿಂಗ್ ಮಾಡಿದ್ದು ಅಂದ್ರೆ ಬ್ಯಾಕ್ ಸೀನ್, ಅದನ್ನು ಕೂಡ ಅಂದ್ರೆ ಇಂದಿನ ಶೂಟಿಂಗ್ ಕೂಡ ಇತ್ತು, ಅದು ಚಿನ್ನು ಮಾಡಿದ್ದಾಳೆ. ಮತ್ತೆ ಫ್ರಂಟ್ ಶೂಟಿಂಗ್ ಎಲ್ಲ ಸ್ವೀಟಿ ಮಾಡಿದ್ದಾಳೆ. ಪಾಪ ಮಕ್ಕಳು ಕೂಡ ಕಷ್ಟ ಪಡ್ತಿದ್ದಾರೆ. ಮಕ್ಕಳು ಕೂಡ ಶೂಟಿಂಗ್ ಕೂಡ ಕ್ಯಾಮರಾಮ್ಯಾನ್ ಮೇನ್ ಕರೆಕ್ಟ್ ಇರ್ಬೇಕು. ಮೇನ್ ಇರೋದು ಕ್ಯಾಮರಾಮ್ಯಾನ್ ಹತ್ರ, ಹೌದಲ್ಲ? ಕ್ಯಾಮರಾಮ್ಯಾನ್ ಪರ್ಫೆಕ್ಟ್ ಆಗಿರ್ಬೇಕು. ಯಾಕೆಂದ್ರೆ ಶೂಟಿಂಗ್ ಚಂದ ಬರ್ಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಫ್ರೆಂಡ್ಸ್, ಈಗ ಇಷ್ಟೊತ್ತಾಯ್ತು ನಮ್ದು ಶೂಟಿಂಗ್ ಎಲ್ಲ ಮುಗಿಸಿ. ನೋಡಿ ಇಷ್ಟೊತ್ತಾಯ್ತು. ಹಾಗೆ ನಾನು ನಿಮ್ಮ ಹತ್ರ ಹೇಳಿದೆ, ನಾನು ಸಂಜೆ ನಿಮ್ಮನ್ನು ಮೀಟ್ ಆಗ್ತೇನೆ ಅಂತ ಹೇಳಿ. ಹಾಗೆ ಇನ್ನು ನಾವು ಹೊರಟದು. ಹಾಗೆ ನಾನು ಮತ್ತೆ ನನ್ನ ಮುಂದಿನ ಗಂಡ ರೀಲ್ಸ್ ಕ್ರೇಜಿ ಸ್ಟಾರ್ ರವಿಚಂದ್ರ ಅಂತ ಮಾಡಿದ್ವಿ. ನಾವು ಸ್ವಲ್ಪ ಶಾಪಿಂಗ್ ಉಂಟು, ಅಂದ್ರೆ ಮನೆಗೆ ಕೂಡ ಕೆಲವೆಲ್ಲ ಥಿಂಗ್ಸ್ ಬೇಕು. ಹಾಗೆ ಸ್ವಲ್ಪ ಒಂದು ಸಣ್ಣ ಮಟ್ಟದ ಶಾಪಿಂಗ್ ಎಲ್ಲ ಉಂಟು, ಹಾಗೆ ಹೋಗಿ ಬರುವ ಅಂತ ಹೇಳಿ. ಮತ್ತೆ ನಿಮಗೆ ಗೊತ್ತುಂಟಲ್ಲ, ಇವತ್ತು ಹಸ್ಬೆಂಡ್ಗೆಲ್ಲ ರಜೆ ಇರುವಾಗ ಸ್ವಲ್ಪ ಔಟ್ ಸೈಡ್ ಎಲ್ಲ ಹೆಚ್ಚಾಗಿ ಹೋಗ್ತೇವೆ. ಹೌದಾ, ರಜೆ ಇರುವಾಗ ಹೋಗ್ತೇವೆ. ಮತ್ತೆ ಡ್ಯೂಟಿಯಲ್ಲಿ ಇರುವಾಗ ಆಗುದಿಲ್ಲ. ಡ್ಯೂಟಿ ಇರುವಾಗ ಮನೆಯಲ್ಲಿ, ಮತ್ತೆ ರಾತ್ರಿ ಎಲ್ಲ ಒಂದು ಪಾಪ ಅವರು ರೀಲ್ಸ್ ಗೆ ಸಪೋರ್ಟ್ ಮಾಡ್ತಾರೆ. ಡ್ಯೂಟಿ ಬಿಟ್ಟು ಬಂದು ನೈಟ್ ಕೂಡ ಪಾಪ ಅವರು ಒಂದು 10 ಗಂಟೆ ತನಕ ಒಂದು ನನಗೆ ರೀಲ್ಸ್ ಗೆ ಸಪೋರ್ಟ್ ಮಾಡ್ತಾರೆ. ಏನಾದ್ರೂ ಒಂದು ಸಾಂಗ್ ಇದ್ರೆ ಮನೆಯಲ್ಲಿ ಮಾಡುವ ಅಂತ ಹೇಳಿ ಅವರು ಸಪೋರ್ಟ್ ಮಾಡ್ತಾರೆ. ಐ ಆಮ್ ಸೋ ಲಕ್ಕಿ ಇಂದ ಕ್ಯೂಟ್ ಹಸ್ಬೆಂಡ್ ಅಂತ ಪಡಲಿಕ್ಕೆ. ಯಾಕಂತ ಹೇಳಿದ್ರೆ ಹಸ್ಬೆಂಡ್ ಕೂಡ ಸಪೋರ್ಟ್ ಇರುವುದಕ್ಕೆ ನಾನು ರೀಲ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದಿದ್ರೆ ಕಷ್ಟ ಆಗ್ತದೆ. ಅಷ್ಟೇ ಅಲ್ಲ, ನನ್ನ ಮಕ್ಕಳು ಕೂಡ ಫುಲ್ ಸಪೋರ್ಟ್ ಆಗಿ ಒಳ್ಳೆ ರೀತಿ ಕೋಆಪರೇಟ್ ಮಾಡ್ತಾರೆ. ಈಗ ನಾವು 4 ಮಂದಿ ಒಂದು ಸ್ಟ್ರಾಂಗ್ ಆಗಿದ್ರೆ ಎಲ್ಲ ಕೆಲಸವು ನಿರಳವಾಗಿ ನಡೀತದೆ. ಹಾಗೆ ಓಕೆ ಫ್ರೆಂಡ್ಸ್, ಈಗ ನಾವು ಔಟ್ ಸೈಡ್ ಹೋಗ್ತಿದ್ದೇವೆ. ಯಾಕಂದ್ರೆ ಮನೆಗೆ ಸ್ವಲ್ಪ ಥಿಂಗ್ಸ್ ಬೇಕು. ಇಲ್ಲಿ ಮಾಲಿಗೆ ಹೋಗುದು, ಇಲ್ಲಿ ಗೊತ್ತಿಲ್ಲ, ಮಾಲಿಗೆ ಹತ್ರ ಮಾಲ್ ಇಲ್ಲದ್ರೆ ಗೊತ್ತಿಲ್ಲ ಇಲ್ಲಿ ಅಂತ. ನಾವು ಅಲ್ಲಿ ಹೋದ ಮೇಲೆ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾಕಂದ್ರೆ ಇಲ್ಲಿ ಅಂತ ಹೇಳಿಲ್ಲ ಅವರು, 3 ಪ್ಲೇಸ್ ಹೇಳಿದ್ರು. ಅಲ್ಲಿ ಹೋದ ಮೇಲೆ ನಾವು ವಿಡಿಯೋದಲ್ಲಿ ತೋರಿಸ್ತೇನೆ. ಓಕೆ.